ಸುತಕವಳಿದು ಭ್ರಾಂತಿನ ಗುಣವಳಿದು ಆತು ಮನ ನೆಲೆಯ ನೆರೆಯರಿದು ನಿಂದವಗೆ ಆತು ಮನ ನೆಲೆಯ ನೆರೆಯರಿದು ನಿಂದವಗೆ ಏತರ ಚಿಂತೆ ಸರ್ವಜ್ಞ ಏತರ ಚಿಂತೆ ಸರ್ವಜ್ಞ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಶಿಲೆಯ ಮರೆಯ ಹೇಮದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿರ್ಪ ಚನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು. ಇದು ಮಹದೇವಿಯಕ್ಕನವರ ಒಂದು ಅದ್ಭುತವಾದ ವಚನ. ಶರಣರಲ್ಲಿ ಷಟ್ಸ್ಥಲ ಮಾರ್ಗ, ಷಟ್ಸ್ಥಲ ಪಥ ಅಂತ ಬರುತ್ತೆ. ಈ ಲಿಂಗಾಯತ ಧರ್ಮವನ್ನ ಹೋಲಿಕೆಯ ದೃಷ್ಟಿಯಿಂದ ನೋಡೋದಾದ್ರೆ ಅಷ್ಟಾವರಣವೇ ಅಂಗ, ಪಂಚ ಆಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ ಅಂತ ತಿಳ್ಕೊಂಡು ಹೋಲಿಕೆ ಕೊಡ್ತಾರೆ. ಅಂದ್ರೆ ವಿಭೂತಿ ರುದ್ರಾಕ್ಷಿ ಮಂತ್ರ, ಗುರು ಲಿಂಗ ಜಂಗಮ, ವಿಭೂತಿ ರುದ್ರಾಕ್ಷಿ ಮಂತ್ರ, ಪಾದೋದಕ ಪ್ರಸಾದ, ಇವು ಕಣ್ಣಿಗೆ ಕಾಣಿಸುವಂತಹವು. ಆದ್ರಿಂದ ಇವು ಅಂಗ, ದೇಹ, ಲಿಂಗಾಯತ ಧರ್ಮದ ದೇಹ ಇದು. ಅಂದ್ರೆ ಗುರುಗಳನ್ನ ನಾವು ಪೂಜಿಸ್ತೀವಿ, ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ, ಲಿಂಗ ಧರಿಸ್ತೀವಿ, ಜಂಗಮವನ್ನು ಆರಾಧಿಸ್ತೀವಿ, ಪಾದೋದಕ ಪ್ರಸಾದಗಳನ್ನು ತೆಗೆದುಕೊಳ್ತೀವಿ, ವಿಭೂತಿಯನ್ನು ಹಚ್ಕೊಳ್ತೀವಿ, ರುದ್ರಾಕ್ಷಿಯನ್ನು ಧರಿಸ್ತೀವಿ ಮತ್ತು ಮಂತ್ರವನ್ನು ಜಪಿಸ್ತೀವಿ. ಇನ್ನು ಪಂಚ ಆಚಾರಗಳು ಅಂತಿದ್ದಾವೆ, ಬಹಳ ಮುಖ್ಯವಾದಂತಹ ಸಂಗತಿ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, ಇವು ಪ್ರಾಣ ಇದ್ದ ಹಾಗೆ. ಇನ್ನು ಷಟಸ್ಥಲ ಅಂದ್ರೆ ಆತ್ಮ ಇದ್ದ ಹಾಗೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಭಕ್ತಸ್ಥಳ ಪ್ರವೇಶಕ್ಕೆ ಮುಂಚೆ ಅವಾಂತರ ಸ್ಥಳಗಳು ಅಂತ ಬರುತ್ತೆ. ಇಲ್ಲಿ ಆಗದಕ್ಕೆ ಪೂರ್ವ ಸಿದ್ಧತೆ ಆಗತ್ತೆ. ಅದರಲ್ಲಿ ಪಿಂಡಸ್ಥಳದಿಂದ ಪ್ರಾರಂಭ ಆಗುತ್ತೆ, ಅಥವಾ ಇನ್ನೂ ಸರ್ವಶೂನ್ಯ ನಿರಾಲಂಬ ಸ್ಥಳ ಅಂತ ಶುರು ಮಾಡ್ತಾರೆ ಸೃಷ್ಟಿಯ ರಚನೆಯನ್ನು ಹೇಳುವಾಗ. ಆದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗೋಂಗೆ ಪಿಂಡಸ್ಥಳ, ಪಿಂಡ ಅಂದ್ರೆ ಗೊತ್ತು ನಿಮ್ಗೆಲ್ಲ. ಪಿಂಡ ಅಂದ್ರೆ ಏನು? ದೇಹ. ಪಿಂಡ ಅಂದ್ರೆ ದೇಹ. ಈ ಪಿಂಡದಲ್ಲಿ ಪರಮಾತ್ಮನ ಅಂಶ ಇದೆ, ಆತ್ಮ ಇದೆ. ಅದು ಹೇಗಿದೆಯಪ್ಪ ಅಂದ್ರೆ ಪಿಂಡದಲ್ಲಿ ಪಿಂಡವೇ ಆಗಿ ಆತ್ಮಶಕ್ತಿಯ ಸುಳುಹು ಇಲ್ಲದಂತೆ, ದೇವರ ಕಲ್ಪನೆಯ ಗುಂಜಿಯ ಪರಿಕಲ್ಪನೆಯೂ ಇರಲಾರದಂತೆ ಅದು ಇದೆ. ಆದರೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಖಂಡಿತ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ಆದರೆ ಅದು ಹೊರಗೆ ಬರಕ್ ಕಾಯ್ತಾ ಇದೆ. ಅದೇ ಮುಂದೆ ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಮಾಯಾವಿಲಾಸ ವಿಡಂಬನ ಸ್ಥಳ, ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ ಅಂತ ಹೇಳಿ ಮಂತ್ರ ಹೇಳ್ತಾ ಹೇಳ್ತಾ ನಮ್ಮನ್ನ ಪಿಂಡ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಶರಣರು. ಭಕ್ತ ಸ್ಥಳಕ್ಕೆ ಕರ್ಕೊಂಡ್ ಬರ್ತಾರೆ. ಹಾಗಾದ್ರೆ ಪಿಂಡ ಸ್ಥಳದ ಅಂದ್ರೆ ಎಲ್ಲಾ ಶರಣರ ವಚನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಒಂದು 5-6 ಜನ ಶರಣರು ಅಂತ ಪ್ರಮುಖರೇನಿದ್ದಾರೆ ವಚನ ಸಾಹಿತ್ಯದಲ್ಲಿ. ಬಸವಣ್ಣವರು, ಅಲ್ಲಂಪ್ರಭುದೇವರು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು ಮತ್ತು ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯನವರು, ಇವರೆಲ್ಲ ವಚನಗಳಲ್ಲಿ ಪಿಂಡ ಸ್ಥಳದಲ್ಲಿ ಆತ್ಮನ ಸ್ವರೂಪ ಹೇಗಿರುತ್ತೆ ಅಂತ ವರ್ಣಿಸ್ತಾರೆ. ಈಗ ನಮ್ಮ ನಿವೃತ್ತ ಕುಲಪತಿಗಳು ಒಂದು ವಚನ ಹೇಳಿದ್ರು, ನಿಮಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಅವ್ರನ್ನ. ಇವರೇ ಹಿರಿಯರು, ನಿವೃತ್ತ ಕುಲಪತಿಗಳು ಸಿದ್ದಪ್ಪನವರು ಅಂತ ಹೇಳಿ
ಬೆಂಗಳೂರು ಯೂನಿವರ್ಸಿಟಿ ಕುಲಪತಿಗಳಾಗಿದ್ದಂತಹವರು 1999ರಿಂದ 2002ರವರೆಗೆ ಅವರು ಕುಲಪತಿಗಳಾಗಿದ್ರು. ಅವರು ಕೂಡ ವಚನ ಹೇಳಿದ್ರು ನೋಡಿ. ನೀವ್ ಹಂಗೆ ಹೇಳಿದ್ರು ಹಂಗೆ ವಚನ ಹೇಳಿದ್ರು. 80 ವರ್ಷದ ಹಿರಿಯರು ಇವತ್ತು ನಮ್ಮೆಲ್ಲರ ಜೊತೆಗೆ ಬಂದು ಕೂತ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಅವರು ಒಂದು ವಚನ ಹೇಳಿದ್ರು, ಗಮನಿಸಿದ್ರ ಇಲ್ವಾ ನೀವು? ಯಾವ ವಚನ ಅದು? ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು, ಅದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೊಡಲ ಸಂಗಮ ದೇವ. ಬಹಳ ಅದ್ಭುತವಾದ ವಚನ ಅದು ಕೂಡ. ಮಹಾದೇವಕ್ಕನವರ ವಚನ ಇದು ಕೂಡ ಪಿಂಡಸ್ಥಳದ. ನಾನು ಹೇಳದ್ನಲ್ಲ, ನೆಲದ ಮರೆಯ ನಿಧಾನದಂತೆ. ನೆಲ ಅಂದ್ರೆ ಗೊತ್ತು ನಿಮಗೆಲ್ಲ, ಭೂಮಿ. ಭೂಮಿಯ ಮನೆಯಲ್ಲಿ ಸಂಪತ್ತಿದೆ. ಯಾವ ರೂಪದಲ್ಲಿದೆ? ಎಲ್ಲ ಸಂಪತ್ತು ಅಂದ ಕೂಡಲೇ ಎಲ್ರಿಗೂ ನೆನಪಾಗದ ತಕ್ಷಣನೇ ಲೋಹ, ಚಿನ್ನ, ಬೆಳ್ಳಿ, ಆಮೇಲೆ ನಿಕ್ಕಲ್, ಮ್ಯಾಂಗ್ನೀಸ್ ಅಲ್ವಾ? ಇದೇ ನೆನಪಾಗ್ತದೆ ಇವಾಗೆಲ್ಲ. ಉಕ್ಕು, ಕಬ್ಬಿಣ ಇದೆಲ್ಲ ಭೂಮಿಯಿಂದನೇ ಸಿಗ್ತಕ್ಕಂಥದ್ದು. ಇದು ಮುಗಿದು ಹೋಗ್ತಕ್ಕಂಥ ಸಂಪತ್ತು. ಲೋಹ ಖನಿಜಗಳೇನು ತೆಗಿತಾ ಇದ್ದೀರಾ, ಅದು ಮುಗಿದು ಹೋಗ್ತಕ್ಕಂಥ ಸಂಪತ್ತು. ಈ ಭೂಮಿಯಲ್ಲಿ ಮುಗಿಲಾರದೊಂದು ಸಂಪತ್ತಿದೆ. ಎಂದು ಸರಿಯಾಗಿ ಭೂಮಿಯನ್ನು ನಾವು ರಕ್ಷಣೆ ಮಾಡ್ಕೊಂಡ್ರೆ, ಬಳಸ್ಕೊಂಡಿದ್ದಾದ್ರೆ, ಈಗಾಗಲೇ ಒಂದು 25,000 30,000 ವರ್ಷ ಆಗಿರ್ಬೋದು ಆ ಸಂಪತ್ತು ಭೂಮಿಯಲ್ಲಿ ಸಿಗಕ್ಕೆ ಶುರುವಾಗಿ. ಇನ್ನು 50,000 ವರ್ಷ ಆದ್ರೂ ಅದೇನು ಆ ಸಂಪತ್ತು ಮುಗಿಯಲ್ಲ. ಆದ್ರೆ ನಾವು ತಪ್ಪು ಮಾಡ್ಕೊಂಡ್ರೆ ಮಾತ್ರ ಮುಗ್ದೋಗುತ್ತೆ. ಯಾವ ಸಂಪತ್ತು ಗೊತ್ತಾ? ಗೊತ್ತಿಲ್ಲ. ಇನ್ನು 20-30 ವರ್ಷ ಆದ್ರು, 30,000 ವರ್ಷ ಆದ್ರೂ ಆ ಸಂಪತ್ತು ಮುಗಿಯಲ್ಲ. ಯಾವುದಂದ್ರೆ ಬೆಳೆ ಬೆಳೆಯುವ ಸಾಮರ್ಥ್ಯ. ಭೂಮಿಯಲ್ಲಿ ಬೆಳೆಯುವ ಸಾಮರ್ಥ್ಯ ಇದೆಯಲ್ಲ, ಅದು ಸದ್ಯಕ್ಕೆ ಮುಗಿಯಲ್ಲ. ಒಂದು ವೇಳೆ ಈಗೇನು ಅತಿಯಾಗಿ ಫರ್ಟಿಲೈಸರ್ಸ್ ಹಾಕಿ, ರಸಗೊಬ್ಬರಗಳು ಹಾಕಿ, ಪೆಸ್ಟಿಸೈಡ್ಸ್, ಕ್ರಿಮಿನಾಶಕಗಳು ಹೊಡೆದು ಭೂಮಿಯನ್ನು ಹಾಳು ಮಾಡ್ಕೊಂಡಿರೋರು ಅದನ್ನು ಕೂಡ ಸುಧಾರಿಸ್ಬೋದು. 1-2 ವರ್ಷ 3 ವರ್ಷ ಅವಕಾಶ ತಗೊಂಡು ಸರಿಯಾಗಿ ಪ್ರಕೃತಿ ಮಾರ್ಗದಲ್ಲಿ ನಡೆದ್ರೆ ಅದನ್ನು ಕೂಡ. ಅಂದ್ರೆ ಒಂದು ಬೀಜವನ್ನ ನೀವು ಬಿತ್ತಿದ್ರೆ, ಒಂದು ಗೋವಿನ ಜೋಳ ಅಂತ ಹಾಕಿದ್ರೆ, ಒಂದು ಗೋವಿನ ಜೋಳದಲ್ಲಿ 1000 ಗೋವಿನ ಜೋಳ ಆಗುವಂತ ಸಾಮರ್ಥ್ಯ. ಅಂದ್ರೆ ಅದು ಒಂದು ಗಿಡ ಆಗಿ ಬೆಳೀತಪ್ಪ ಅಂದ್ರೆ ಅದರಲ್ಲಿ ಅನೇಕ ತೆನೆಗಳು ಬಿಡುತ್ತೆ. ಒಂದ್ ತೆನೆನಲ್ಲಿ 100 ಕಾಳು ಇರ್ತಾವೋ, 150 ಕಾಳು ಇರ್ತಾವೋ, 200 ಕಾಳು ಇರ್ತಾವೋ, ಎಣಸಿಲ್ಲ. ಮುತ್ತು ಪೊಣಸ್ದಂಗೆ ಪೊಣಸಿರುತ್ತೆ. ನಾವು ಹಾಕಿದ್ದು ಒಂದು ಕಾಳು, ಅದು ಬಂದಿದ್ದು 1000 ಕಾಳು. ಎಲ್ಲಿಂದ ಬಂತದು? ಅಂದ್ರೆ ಭೂಮಿಯಲ್ಲಿ ಆ ಬೆಳೆಯುವ ಸಾಮರ್ಥ್ಯ ಇದೆಯಲ್ಲ, ಅದೇ ನೆಲದ ಮರೆಯ ನಿಧಾನ. ನಿಧಾನ ಅಂದ್ರೆ ಸಂಪತ್ತು. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ. ಫಲ ಆಗಕ್ ಮುಂಚೆ, ಹಣ್ಣಾಗಕ್ ಮುಂಚೆ, ಕಾಯಿ ಇದ್ದಾಗ, ಅಂದ್ರೆ ಏನು ಆ ಮಾವಿನ ಕಾಯಿ ಯಾವ ರುಚಿ ಇರುತ್ತದು? ಹುಳಿ ಇರ್ತದೆ. ಅದೇ ಹಣ್ಣಾದ್ಮೇಲೆ ಸಿಹಿ ಆಗ. ನಿಮಗೆ ಹುಳಿ ಮಾವಿನಕಾಯಿ ಕೊಡ್ತೀವಿ, ನೀವು ಸಕ್ಕರೆ ಹಾಕ್ತೀರಿ, ಉಪ್ಪು ಹಾಕ್ತೀರಿ, ಅದಕ್ಕೆ ಏನೇನು ಖಾರ ಹಾಕ್ತೀರಿ, ಹುಳಿ ಹಾಕ್ತೀರಿ, ಎಲ್ಲ ಹಾಕಿ, ಆದ್ರೂ ಅದ್ರ ಹುಳಿ ಉಳ್ಕೊಂಡೇ ಬಿಟ್ಟಿರ್ತದೆ. ಆದ್ರೆ ಪ್ರಕೃತಿ ಕೈಗೆ ಕೊಟ್ರೆ ಹುಳಿಯಾದ ಕಾಯನ್ನ ಏನ್ ಮಾಡುತ್ತೆ? ಅದು ಸಿಹಿಯಾದ ಹಣ್ಣನ್ನಾಗಿ ಮಾಡುತ್ತೆ. ಹಣ್ಣು ತಿಂತೀರಾ, ಹಣ್ಣು ತಿಂದ್ಮೇಲೆ ಅದು ಗೊಟ್ಟ ಉಳಿತದಲ್ಲ, ನೀವೆಲ್ಲ ಗೊಟ್ಟ ಅಂತೀರಿ, ಗೊಪ್ಪ ಅಂತೀರಿ. ನಮ್ ಕಡೆ, ಆ ಕಡೆ ಹಾಸನ ಜಿಲ್ಲೆ ಕಡೆ ವಾಟೆ ಅಂತಾರೆ, ಮಾವಿನ ವಾಟೆ. ಆ ವಾಟೆ ಒಳಗಡೆ ಏನಾರು ಇದೆಯಾ? ಬೀಜ ಇದೆ. ಒಡೆದ್ ನೋಡಿದ್ರೆ ಬೀಜ ಇರುತ್ತೆ ಅದ್ರೊಳಗಡೆ. ಅಲ್ಲಿ ಆ ಬೀಜ ಒಡೆದ್ ನೋಡಿದ್ರೆ ಮೊಳಕೆ ಇದೆಯಾ? ಅಲ್ಲಿ ಇಲ್ಲ. ಗಿಡ ಇದೆಯಾ? ಸಸಿ ಇದೆಯಾ? ಮರ ಇದೆಯಾ? ಏನೂ ಇಲ್ಲ. ಆದ್ರೆ ಎಲ್ಲವೂ ಅದ್ರಲ್ಲೇ ಇದೆ. ಈಗ ಇದನ್ನ ನಾವು ವಾಟೆಯನ್ನ ನಮ್ಮ ವಿಜ್ಞಾನಿಗಳ ಕೈಯಲ್ಲಿ ಕೊಡೋಣ. ನಮ್ಮ ಕುಲಪತಿಗಳು ಕೂಡ ವಿಜ್ಞಾನಿಗಳೇ.
ಅವರು ವಿಜ್ಞಾನಿಗಳ ಕೈಲಿ ಕೊಟ್ಬಿಟ್ಟು, ಸರ್ ನಮಗೆ ಈ ವಾಟೆಲಿರೋ ಮೊಳಕೆ, ಸಸಿ, ಗಿಡ, ಮರ ತೋರಿಸ್ಕೊಡಿ ಸರ್ ಅಂದ್ರೆ ಸ್ವಲ್ಪ ಕಾಯಪ್ಪ ಅಂತಾರ ಅವರು. ಹೌದಲ್ವಾ? ಸ್ವಲ್ಪ ಕಾಯಪ್ಪ ತೋರಿಸ್ತೀವಿ. ಇಲ್ಲ ಸರ್ ನಿಮ್ದೇನಾದ್ರು ಅವು ಏನೋ ಮೈಕ್ರೋಸ್ಕೋಪ್ ಅಂತ ಬಂದಿದೆ, ಟೆಲಿಸ್ಕೋಪ್ ಅಂತ ಬಂದಿದೆ, ರೇಡಿಯೋ ಸ್ಪೆಕ್ಟ್ರೋಸ್ಕೋಪ್ ಅಂತ ಬಂದಿದೆ, ಆಮೇಲೆ ಕ್ರೆಸ್ಕೋಗ್ರಾಫ್ ಅಂತ ಬಂದಿದೆ. ಯಾವುದ್ರಲ್ಲಾದ್ರೂ ನಮಗೆ ಅದರಲ್ಲಿರ್ತಕ್ಕಂಥ ಮೊಳಕೆ, ಸಸಿ, ಗಿಡ, ಸಾವಿರಾರು ಹಣ್ಣುಗಳು ತೋರಿಸಿ ಸರ್ ಅಂದ್ರೆ ಯಾರಿಗೂ ತೋರ್ಸಕ್ಕೆ ಬರಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಅದನ್ನ ಬಿತ್ತಬೇಕು. ಸುಮ್ಮನಿಟ್ರು ಬರಲ್ಲ. ಆ ಮಾವಿನ ಗೊಟ್ಟ ತಗೊಂಡ್ಬಿಟ್ಟು ದೇವ್ರ ಗುಡಿಲಿ ಇಡಿ, ಶ್ರೀರಾಮಚಂದ್ರನ್ ಅಯೋಧ್ಯೆ ರಾಮ ಮಂದಿರದಲ್ಲೇ ಹಿಡಿಬೇಕಾದ್ರೆ ಅದನ್ನ ಇಟ್ಬಿಟ್ಟು ಅಷ್ಟು ಜನ ತಪಸ್ ಮಾಡಿ, ಇದರಲ್ಲಿ ಮೊಳಕೆ ಇದೆ, ಇದರಲ್ಲಿ ಸಸಿ ಇದೆ, ಇದರಲ್ಲಿ ಗಿಡ ಇದೆ, ಇದು ಮರ ಆಗಲಿ ಅಂದ್ರೆ ಆಗತ್ತಾ? ಹಾಗಲ್ಲ. ಎಷ್ಟು ವರ್ಷ ಇಟ್ರು ಆಗಲ್ಲ. ಅದನ್ನ ಅಮೃತಶಿಲೆ ಮೇಲೆ ಇಟ್ರು ಆಗಲ್ಲ, ಕಲ್ ಮೇಲೆ ಇಟ್ರು ಆಗಲ್ಲ. ಅದನ್ನ ಏನ್ ಮಾಡ್ಬೇಕು? ಮಣ್ಣಲ್ಲಿ ಬಿತ್ತಬೇಕು, ಭೂಮಿಯಲ್ಲಿ ಬಿತ್ತಬೇಕು, ನೀರ್ ಹಾಕ್ಬೇಕು, ಗೊಬ್ಬರ ಕೊಡ್ಬೇಕು, ಸೂರ್ಯನ ಕಿರಣ ಬೇಕು. ಎಲ್ಲ ಸೇರಿದ್ರೆ ಅದರಲ್ಲಿ ಇರತಕ್ಕಂತಹ ಮೊಳಕೆ ಪ್ರಕಟ ಆಗತ್ತೆ, ಅದು ಗಿಡ ಆಗತ್ತೆ, ಅದು ಸಸಿ ಆಗತ್ತೆ, ಗಿಡ ಆಗತ್ತೆ, ಮರ ಆಗತ್ತೆ, ಸಾವಿರಾರು ಹಣ್ಣು ಕೊಡುತ್ತೆ. ಹಾಗೆ ನಿಮ್ಮೆಲ್ಲರಲ್ಲಿಯೂ ಕೂಡ ಆ ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲೂ ಇದೆ. ಅವನು ಎಂಥ ಅಪರಾಧಿ, ಕೆಟ್ಟವನು, ಮಹಾನ್ ನೀಚ ಅಂತಂದ್ರೆ ಅವನಲ್ಲೂ ಇದೆ. ಬುದ್ಧಿಮಾಂದ್ಯ, ಶರೀರ ಸರಿಯಾಗಿ ಬೆಳವಣಿಗೆ ಆಗಿಲ್ಲ, ಆ ಒಂದು ಏನೂ ವಿಚಾರ ಇಲ್ಲ, ತನ್ನ ವಿಚಾರ ತನಗೆ ಗೊತ್ತಿಲ್ಲ ಅಂತ ಮೆಂಟಲ್ ರಿಟಾರ್ಡೇಷನ್ ಇರುವಂತ ಚೈತನ್ಯದಲ್ಲೂ ಆ ಶಕ್ತಿ ಇದೆ. ಆತ್ಮ ಇದೆ ಅಂದ್ಮೇಲೆ ಅದು ಬದುಕಿದೆ ಅಂದ್ಮೇಲೆ ಆತ್ಮ ಇದೆ, ಆತ್ಮ ಇದೆ ಅಂದ್ಮೇಲೆ ಅದು ಪರಮಾತ್ಮ ಅಂಶ ಇದೆ. ಈ ಜನ್ಮದಲ್ಲಿ ಪ್ರಕಟ ಆಗ್ಲಿಕ್ಕಿಲ್ಲ, ಆದ್ರೆ ಇದೆ. ಅದು ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ. ತಿಲ ಅಂದ್ರೆ ಎಳ್ಳು. ಆ ಎಳ್ಳಿನ ಮರೆಯಲ್ಲಿ ಎಣ್ಣೆ ಇದೆ. ಎಷ್ಟು ಸಣ್ಣ ಕವಚ ನೋಡಿ ಅದು. ಎಳ್ಳಿನ ಕವಚ ಬಹಳ ಸಣ್ಣದು. ಅದು ಒಂದು ಎಳ್ಳು ನೀವು ಹಿಂಗ್ ಉಜ್ಜಿದ್ರೆ ಅದ್ರಾಗ ಎಣ್ಣೆನೇ ಇಲ್ವೇನೋ ಅನ್ನೋಷ್ಟು ಕಡಿಮೆ ಎಣ್ಣೆ ಇರ್ತದೆ. ಅದೇ ಲಕ್ಷಾಂತರ ಕೋಟ್ಯಂತರ ಕಾಳುಗಳು ಸೇರಿದ್ರೆ ನಮಗೆ ದ್ರವ ರೂಪದ ಎಣ್ಣೆ ಬಂದ್ಬಿಡ್ತದೆ. ತಿಲದ ಮರೆಯ ತೈಲದಂತೆ, ಇಲ್ಲಿ ನೆಲದ ಮರೆಯ ನಿಧಾನದಂತೆ ಅಂದ್ರೆ ಈ ದೇಹದ ಮರೆಯಲ್ಲಿ ಆತ್ಮ ಇದೆ, ಫಲದ ಮರೆಯ ರುಚಿಯಂತೆ ಅಂದ್ರೆ ಹೃದಯದ ಮರೆಯಲ್ಲಿ ಪರಮಾತ್ಮನ ರುಚಿ ಇದೆ. ಆ ಭಕ್ತಿಯ ಪರವಶ್ಯದಲ್ಲಿ ಪರಮಾತ್ಮನ ರುಚಿ ಇದೆ. ತಿಲ ಅಂದ್ರೆ ಪ್ರೇಮದ ಸಂಕೇತ. ನೀವು ಶಂಕರಮಣದಲ್ಲಿ ಹೇಳ್ಕೊಡ್ತಿರಲ್ಲ, ಪ್ರೇಮದ ಸಂಕೇತ. ಆ ಪ್ರೇಮದಲ್ಲಿ ಪರಮಾತ್ಮ ಇದ್ದಾನೆ. ಶುದ್ಧ ಪ್ರೇಮವೇ ಪರಮಾತ್ಮ. ಅದಕ್ಕೆ ಬೈಬಲ್ ಸಾರ್ತು ಲವ್ ಈಸ್ ಗಾಡ್ ಅಂತ ಹೇಳಿ. ಪ್ರೇಮವೇ ಪರಮಾತ್ಮ ಅಂದ್ರೆ ಆ ಪ್ರೇಮದಲ್ಲಿಯೂ ಪರಮಾತ್ಮ ಇದ್ದಾನೆ. ತಾಯಿಯ ಪ್ರೇಮದಲ್ಲಿ, ತ್ಯಾಗಿಯ ರಾಷ್ಟ್ರ ಪ್ರೇಮದಲ್ಲಿ ಪರಮಾತ್ಮನನ್ನು ನಾವು ಕಾಣ್ಬೋದು. ಮುಂದೆ ಹೇಳ್ತಾರೆ, ಶಿಲೆಯ ಮರೆಯ ಹೇಮದಂತ. ಕಲ್ಲಿನ ಮರೆಯಲ್ಲಿ ಹೊನ್ನಿದೆ, ಪ್ರತಿಯೊಂದು ಕಲ್ಲಲ್ಲೂ ಹೊನ್ನಿದೆ ಹಂಗ್ ನೋಡ್ತಾ ಹೋದ್ರೆ. ಆದ್ರೆ ಆ ಹಟ್ಟಿ ಚಿನ್ನದ ಗಣಿ ಕಲ್ಲಲ್ಲಿ ಜಾಸ್ತಿ ಇದೆ, ನಮ್ಮ ಕಲ್ಲಲ್ಲಿ ಜಾಸ್ತಿ ಇಲ್ಲ. ಬೇರೆ ಬೇರೆ ಲೋಹ ಇರ್ಬೋದು ಇಲ್ಲಿ. ಆಮೇಲೆ ಮರದ ಮರೆಯ ತೇಜದಂತೆ. ಮರದ ಮರೆಯಲ್ಲಿ ಬೆಂಕಿ ಇದೆ, ಆದ್ರೆ ಅದು ಒಣಗಬೇಕು, ಬೆಂಕಿ ಸಂಘಕ್ಕೆ ಬರಬೇಕು, ಆಗ ಮರದ ಮರೆಯ ತೇಜ ಪ್ರಕಟ ಆಗುತ್ತೆ. ಹೀಗೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನಾರೂ ಅರಿಯಬಾರದು. ಅರಿಯಬಾರದು ಅಂದ್ರೆ ಯಾಕೆ ಅರಿಬೇಕು ಅಂತ ಅಲ್ಲ, ಅರಿಯೋದಕ್ಕೆ ಕಷ್ಟ, ತುಂಬಾ ಕಷ್ಟ ಸಾಧ್ಯ ಅಂತ ಅರ್ಥ. ಬಾರದು ಅಂದ್ರೆ ಅಲ್ಲಿ ನೆಗೆಟಿವ್ ಅಂತ ತಗೋಬಾರದು. ಅರಿಯಬಾರದು ಅಂದ್ರೆ ಅರಿಯೋದಕ್ಕೆ ಕಷ್ಟ ಆಗತ್ತೆ. ಆದ್ರೆ ಪ್ರತಿಯೊಬ್ರು ಪ್ರಯತ್ನದಿಂದ ಒಂದಲ್ಲ ಒಂದು ಜನ್ಮದಲ್ಲಿ ನಾವು ಅದನ್ನು ಅರಿಲೇಬೇಕು. ಅರ್ಥಾಗ್ಲೇ ನಮ್ಮ ನಿಜ ಸ್ವರೂಪ ಅರ್ಥ ಆಗತ್ತೆ, ಪರಮಾತ್ಮನಲ್ಲಿ ಬೆರೆತು ಒಂದಾಗ್ಲಿಕ್ಕೆ ಸಹಕಾರಿಯಾಗತ್ತೆ. ಅಂತಹ ಒಂದು ಸತ್ಪಥವನ್ನ, ಶಟಸ್ಥಲ ಪಥವನ್ನ ಶರಣರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ಶರಣರ ನೆನಪಿನಲ್ಲಿ, ಬಸವಣ್ಣನವರ ನೆನಪಿನಲ್ಲೇ ಇದಕ್ಕೆ ಶ್ರೀ ಗುರು ಬಸವ ಮಹಾಮನೆ ಅಂತ ಹೆಸರಿಟ್ಟರು. ಈ ಆಶ್ರಮಕ್ಕೆ
ಮಹಾಮನೆ ಅಂತ ಹೆಸರಿಡಬೇಕಾದ್ರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಮಹಾಮನೆಯನ್ನು ಕಟ್ಟಿದ್ರು. ಅಲ್ಲಿ ಸಾವಿರಾರು ಜನ ಶರಣರು, 770 ಜನ ಮುಕ್ತಾತ್ಮರು, ಲಕ್ಷಾಂತರ ಜನ, ಲಕ್ಷದ ಮೇಲೆ 96,000 ಜಂಗಮ ಮೂರ್ತಿಗಳು, ಅಂದ್ರೆ ಭಕ್ತರು, ಅನುಯಾಯಿಗಳೆಲ್ಲರೂ ಸೇರಿದ್ರೆ ಲಕ್ಷದ ಮೇಲೆ 96,000 ಜನ ಅಲ್ಲಿ ಬದುಕ್ತಾ ಇದ್ರು, ಒಟ್ಟಿಗೆ ಬದುಕ್ತಾ ಇದ್ರು. ಅಂತಹ ಒಂದು ಅದ್ಭುತವಾದಂತಹ ಕ್ರಾಂತಿ, ಕಲ್ಯಾಣ ಕ್ರಾಂತಿ ಅಥವಾ ಕಲ್ಯಾಣ ರಾಜ್ಯದ ನಿರ್ಮಾಣ ಬಸವಣ್ಣವರಿಂದ ಆಯಿತು. ಅದರ ಒಂದು ಸಣ್ಣ ಒಂದು ಅಣು ಈ ಮಹಾಮನೆ, ಅದ ಒಂದು ಅಣು ಇದು ಈ ಮಹಾಮನೆ ನಡೀತಾ ಇದೆ. ಇವತ್ತು ನಮ್ಮೆಲ್ಲರಿಗೂ ಸಂತೋಷ ಉಂಟು ಮಾಡ್ತಕ್ಕಂಥ ಸಂಗತಿ ಅಂದ್ರೆ ನಮ್ಮ ಸಿದ್ದಪ್ಪನವರು ನಿವೃತ್ತ ಕುಲಪತಿಗಳು ಬಂದಿದ್ದಾರೆ. ಅವರು 1-2 ನಿಮಿಷ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಅವರಲ್ಲಿ ಹೇಳ್ತಾ, ನನಗೆ ಎಲ್ರಿಗೂ ಪರಿಚಯನೂ ಆಗತ್ತೆ. ಮತ್ತು ಬಹಳ ದೊಡ್ಡ ವಿಜ್ಞಾನಿಗಳು, ನ್ಯೂಕ್ಲಿಯರ್ ಬಯಾಲಜಿ, ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲಿ ಅವರು ಪರಿಣತಿಯನ್ನು ಸಾಧಿಸಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ 30 ವರ್ಷಕ್ಕಿಂತ ಹೆಚ್ಚು ಸೇವೆ ಮಾಡಿ, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಅವರು ಕುಲಪತಿಗಳಾಗಿದ್ದು ಅದ್ಭುತವಾಗಿ ಅದನ್ನ ಕಟ್ಟಿದಂಥವರು, ಶಿಸ್ತಿನ ಸಿಪಾಯಿಗಳಾಗಿದ್ದಂಥವರು. ಅಂಥವ್ರು ಇವತ್ತು ನಮ್ಮ ಬಸವರಾಜ ಹಿರೇಮಠರವರ ಪರಿಚಯದ ಮೇಲೆ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಜೊತೆಗೆ ಪ್ರಾರ್ಥನೆ ನಡೆಯುತ್ತೆ ಸಾರ್ ಇರಬೇಕು ಅಂತಂದಾಗ ಸಂತೋಷದಿಂದ ಇದ್ದು ಅವರು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ತಮ್ಮ ಅನುಭವದ ನುಡಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ ತಿಳ್ಕೊಂಡು ನಾನು ಕೇಳ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ನಾವು ಬದುಕಿನಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನ ಕಾಣುತ್ತಾ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಬಾಳಿ ವೈಯಕ್ತಿಕವಾಗಿ ಸಾಧನೆಗಳನ್ನು ಮಾಡುವುದರ ಜೊತೆಗೆ ಎಲ್ಲರಿಗೂ ಉಪಯುಕ್ತವಾದ ಕೆಲಸಗಳನ್ನು ಮಾಡುತ್ತಾ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಮಾಡಿ ಆ ಸುಖ ಸಂತೋಷಗಳನ್ನು ಅನುಭವಿಸುವ ವ್ಯಕ್ತಿಯಾಗಿ ಬೇರೆಯವರೊಂದಿಗೆ ಆ ಸುಖ ಸಂತೋಷಗಳನ್ನು ಹಂಚುವ ವ್ಯಕ್ತಿಯಾಗಿ ಸನ್ಮಾರ್ಗದಲ್ಲಿ ನಡೆದು ಯಶಸ್ವಿ ಜೀವನವನ್ನು ನಡೆಸಬೇಕಾದ್ರೆ ನಮ್ಗೆ ಏನೇನು ಬೇಕು? ಇದನ್ನೆಲ್ಲ ಮಾಡಬೇಕಾದ್ರೆ ಅವಶ್ಯಕವಾದ 3 ಬಗೆಯ ಜ್ಞಾನಗಳು ಎಂಥವವು ಅನ್ನೋದನ್ನ ನಮ್ಮ ಶ್ರೀ ಬಸವಾನಂದ ಮಹಾಗುರುಗಳು ತಮಗೆ ದಿನನಿತ್ಯ ಪ್ರವಚನದ ಮೂಲಕ ಬೇರೆ ಕಡೆಗೆಲ್ಲ ಹೋಗಿ ಅವರು ಸವಿ ಮಾತುಗಳನ್ನು ಹೇಳುತ್ತಾ ಜ್ಞಾನದ ಬೆಳಕನ್ನು ಚೆಲ್ಲುತ್ತಾ ಎಲ್ಲರ ಬದುಕನ್ನು ಹಸನಗೊಳಿಸುವ ಪ್ರವಚನಗಳಲ್ಲಿ ಇದರಲ್ಲಿ ಭಾಗಿಯಾದರು, ತಿಳ್ಕೊಂಡಿರೋರು, ಅದನ್ನ ಕಾರ್ಯರೂಪದಲ್ಲಿ ತರ್ತಕ್ಕಂಥವ್ರು, ಅವರ ಮಾರ್ಗದಲ್ಲಿ ಅವರು ತೋರಿಸಿದ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥವ್ರು ಚೆನ್ನಾಗಿ ತಿಳ್ಕೊಂಡು ಅದನ್ನ ಆಚರಣೆ ತಂದು ಯಶಸ್ವಿ ಆಗ್ತಾ ಇದ್ದಾರೆ. ಅವರು ಹೇಳುವ 3 ಬಗೆಯ ಜ್ಞಾನಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದಲ್ಲ ಒಂದು ರೀತಿಯ ಅಂಶಗಳು ಇರ್ತವೆ. ಒಂದು ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಕರಿತೀವಿ. ಇವನು ಬಹಳ ಬುದ್ಧಿವಂತ ಇದ್ದಾನೆ. ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಹೈಸ್ಕೂಲು, ಕಾಲೇಜು ಓದಕರ ಎಲ್ಲ ಓದ್ತಾ ಇದ್ದವರು ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಈ ಹುಡುಗ ಬಹಳ ಜಾಣ ಇದ್ದಾನೆ, ಅವನು ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ, ದೊಡ್ಡ ಸಾಧನೆ ಮಾಡ್ತಾನೆ, ಬೇರೆಯವರಿಗಿಂತ ಅವನು ಬಹಳ ಚೆನ್ನಾಗಿ ತಿಳ್ಕೊಳ್ತಾನೆ, ಬುದ್ಧಿಶಕ್ತಿ ಬಹಳ ಇದೆ, ಇದಕ್ಕೇನೆ ಇಂಟೆಲಿಜೆಂಟ್ ಕೋಶಂಟು ಅಥವಾ ಕನ್ನಡದಲ್ಲಿ ಏನ್ ಹೇಳ್ಬೇಕು ಅದಕ್ಕೆ ಬುದ್ಧಿಶಕ್ತಿಯ ಪ್ರಭೆ, ಬುದ್ಧಿಶಕ್ತಿಯ ಪ್ರಜ್ಞೆ. ಆ ಪ್ರಜ್ಞೆ ಅದು ಎಲ್ಲರೂ ತಿಳ್ಕೊಂಡಿದ್ದು ಮೊದಲು ಬಹಳ ಹಿಂದೆ, ಸುಮಾರು ನಾನು ಚಿಕ್ಕವನಿದ್ದಾಗ ಸ್ಕೂಲ್ನಲ್ಲಿ ಓದುವಾಗ, ಹೈಸ್ಕೂಲ್ನಲ್ಲಿ ಓದುವಾಗ ಇದು ಬಹಳ ಪ್ರಚಲಿತವಾಗಿತ್ತು. ಬರುತ್ತಾ
ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದಲ್ಲೇನೆ ಬೇರೆಯವರಿಗೂ ಅನುಭವ ಆಗಿದ್ದೇನು ಅಂತಂದ್ರೆ, ಈ ಬಹಳ ಬುದ್ಧಿವಂತ ಆಗಿರೋರು ಸ್ಕೂಲು ಕಾಲೇಜುಗಳಲ್ಲಿ ಆಮೇಲೆ ನೋಡಿದರೆ ಒಂದು 10 ವರ್ಷ ಬಿಟ್ಟು ಅವ್ರನ್ನ ನೋಡಿದರೆ ಅವ್ರು ಏನೂ ಯಾರೇನೂ ಸಾಧನೆ ಮಾಡಿಲ್ಲದೆ, ಏನೂ ಯಾರಿಗೂ ಗೊತ್ತಿಲ್ಲದೆ ಬಾಳ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ. ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾ ಇರುವಾಗ ಮನೋಶಾಸ್ತ್ರಜ್ಞರಿಗೆ ಇದ್ರ ಬಗ್ಗೆ ನಮ್ಮ ದೇಶದಲ್ಲಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತಾರೆ. ಯಾಕೆ ಹಿಂಗಾಯ್ತು, ಅಂತ ವ್ಯಕ್ತಿಗಳು ಯಾಕೆ ಹಂಗಾದ್ರು, ಬಹಳ ಬುದ್ಧಿವಂತರಿದ್ದವರು, ಒಳ್ಳೆ ಪ್ರಜ್ಞಾವಂತರಾಗಿದ್ದವರು ಏನು ಇಲ್ದಂಗೆ ಆದ್ರಲ್ಲ, ನಾವೇನು ಅವ್ರನ್ನ ಸ್ಕೂಲು ಕಾಲೇಜುಗಳಲ್ಲಿ ರೆಕಗ್ನೈಸೇ ಮಾಡಿರೋದಿಲ್ಲ. ಅಂಥವ್ರು ಎಂಥ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಾರೆ, ಚೆನ್ನಾಗಿ ಬದುಕ್ತಾರೆ, ಬಾಳ್ತಾರೆ, ಎಲ್ಲರಿಗೂ ಬೇಕಾದ ವ್ಯಕ್ತಿ ಆಗಿದ್ದಾರೆ ಅಂತ ಯೋಚನೆ ಮಾಡಿದಾಗ ಅವರೆಲ್ಲ ಒಂದು ಸಂಶೋಧನಾ ರೂಪದಲ್ಲಿ ಆಲೋಚನೆ ಮಾಡಿ ಕಂಡುಕೊಂಡ ಸತ್ಯ ಏನಪ್ಪಾ ಅಂತಂದ್ರೆ, ಈ ಜ್ಞಾನ ಪ್ರಭೆಯ ಜೊತೆಗೆ ಕೆಲವು ಜ್ಞಾನಗಳೇ ನಾನು ಹೇಳಿದೆ ಇಂಟೆಲಿಜೆಂಟ್ ಬುದ್ಧಿಶಕ್ತಿಯ ಪ್ರಜ್ಞೆ. ಆ ಬುದ್ಧಿ ಪ್ರಜ್ಞೆಯ ಬಗ್ಗೆ ಶಕ್ತಿ ಒಂದೇ ಇದ್ರೆ ಸಾಕಾಗೋದಿಲ್ಲ ದೊಡ್ಡ ಸಾಧನೆ ಮಾಡ್ಲಿಕ್ಕೆ, ಎಲ್ಲರಿಗೂ ಬೇಕಾದಂತ ವ್ಯಕ್ತಿ ಆಗ್ಲಿಕ್ಕೆ. ಏನೋ ಬೇಕಿದೆ, ಇನ್ನೇನೋ ಬೇಕಿದೆ. ಅದು ಆ ಒಂದು ಜ್ಞಾನ ಶಕ್ತಿ, ಬುದ್ಧಿಶಕ್ತಿ ಅಲ್ಲದೆ ಅದ್ರ ಜೊತೆಗೆ ಇನ್ನೇನ್ ಬೇಕು ಅಂತ ನೋಡಿದಾಗ ಅದಕ್ಕೆ ಅವ್ರು ಕಂಡುಕೊಂಡ ಸತ್ಯ ಏನು ಅಂತಂದ್ರೆ ಎಮೋಷನಲ್ ಇಂಟೆಲಿಜೆಂಟ್ ಕೋಶೆಂಟ್. ಎಮೋಷನಲ್ IQ ಅದ ಇಂಟೆಲಿಜೆಂಟ್ ಕೋಶೆಂಟ್, ಇದು EQ. ಅದು ಕನ್ನಡದಲ್ಲಿ ಏನ್ ಹೇಳ್ತಾರೆ ತಕ್ಷಣ ಬರ್ತದೆ, ಭಾವನಾತ್ಮಕ ಪ್ರಜ್ಞೆ. ಆ ಭಾವನೆಗಳು ನಮ್ಗೇನು ಭಾವನೆನೇ ಕಳ್ಕೊಂಡ್ಬಿಟ್ರೆ ಆ ಜ್ಞಾನನ ಮರ್ತೋಗ್ಬಿಡುತ್ತೆ, ಬುದ್ಧಿಶಕ್ತಿನ ಕಳ್ಕೊಂತ ಹೋಗ್ತೀವಿ. ಅಂದ್ರೆ ಅದನ್ನ ನೆನಪಿಟ್ಕೋಬೇಕು. ನಾವೇನೋ ಒಂದು ಗುರಿ ಭಾವನೆ ಮಾಡ್ಕೋತೀವಿ, ನಾನು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು, ಜನಗಳಿಗೆ ಎಲ್ಲರಿಗೂ ಬೇಕಾದ ವ್ಯಕ್ತಿ ಆಗ್ಬೇಕು, ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು. ಅದು ನಿರಂತರವಾಗಿದ್ರೆ, ಆ ದಾರಿನಲ್ಲಿ ಸಾಗಿದ್ರೆ ಮಾತ್ರ ಅದು ನಮ್ಮ ಗುರಿ ಮುಟ್ಟಕ್ ಸಾಧ್ಯ ಅನ್ನೋದು ಗೊತ್ತಾಯ್ತು. ಅದನ್ನ EQ ಅಂತ ಕರೀತಾರೆ ಸಂಕ್ಷಿಪ್ತವಾಗಿ. ಈ ಭಾವನಾತ್ಮಕ ಪ್ರಜ್ಞೆ ಇದ್ದರೂ ಕೂಡ ಕೊನೆಗೆ ಕೆಲವರು ಎಲ್ಲರಿಗೂ ಇದ್ದರೂ ಕೂಡ ಅದು ದೊಡ್ಡ ಸಾಧನೆಗಳನ್ನ ಮಾಡಕ್ಕಾಗಲಿಲ್ಲ. ಕೆಲವೇ ವ್ಯಕ್ತಿಗಳು ಮಾತ್ರ ಬಹಳ ಅಪರೂಪದ ಸಾಧನೆಗಳನ್ನ, ಬಹಳ ದೊಡ್ಡ ಸಾಧನೆಗಳನ್ನ, ಬೇರೆ ಭಾವಪ್ರಜ್ಞೆ ಇದ್ದವರು, ಜ್ಞಾನಪ್ರಭೆ, ಬುದ್ಧಿಶಕ್ತಿ ಇದ್ದವ್ರಿಗಿನ್ನ ಹೆಚ್ಚಾಗಿ ಅವ್ರು ಇವೆರಡು ಮೊದಲನೇದಂತೂ ಎಲ್ಲರಿಗೂ ಗೊತ್ತಾಗೋದೇ ಇಲ್ಲ. ಎಲ್ಲರೂ ತಿಳ್ಕೊಂಡಿರ್ತಾರೆ ಈ ಬುದ್ಧಿಶಕ್ತಿ ಏನು ಮಾಡಕ್ಕಾಗೋದಿಲ್ಲ, ಅಂದ್ರೆ ಅದನ್ನ ಹೆಚ್ಚು ಮಾಡ್ಕೊಳಕ್ಕಾಗೋದಿಲ್ಲ. ನಮ್ ದೇವ್ರು ಎಷ್ಟು ಕೊಟ್ಟಿರ್ತಾನೆ ಅಷ್ಟೇ ಬುದ್ಧಿ ಇರೋದು, ನಮ್ಗೆ ಅದಕ್ಕಿಂತ ಹೆಚ್ಚು ಬೆಳಕಾಗಲ್ಲ. ಆದ್ರೆ ಅದು ಕಡಿಮೆ ಇದ್ರೂ ಕೂಡ ಈ ಭಾವನಾತ್ಮಕ ಪ್ರಜ್ಞೆ ಜಾಸ್ತಿ ಇದ್ದವರಿಗೆ ಹೆಚ್ಚಿನ ಸಾಧನೆ ಮಾಡಕ್ ಸಾಧ್ಯ ಆಯ್ತು. ಯಾಕೆ ಅಂದ್ರೆ ಅದು ಕಳೆದಿಲ್ಲ ಈ ಬುದ್ಧಿಶಕ್ತಿ, ಇನ್ನು ಅದು ಹಂಗೆ ಉಳ್ಕೊಳ್ತು ಅಥವಾ ಬೆಳ್ಕಂತ ಸ್ವಲ್ಪ ಮಟ್ಟಿಗೆ ಆದ್ರೂ ಬೆಳೀತು, ಅದು ಗೊತ್ತಿಲ್ದರೆ ಅದು ಮಾಡಕ್ ಸಾಧ್ಯ ಆಯ್ತು ಒಟ್ಟ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 10-15 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಮುಂದುವರಿದ ರಾಷ್ಟ್ರಗಳು ಪ್ಯಾರಾಸೈಕಾಲಜಿಸ್ಟ್, ಅದೇನು ಕನ್ನಡದಲ್ಲಿ ಮನೋವೈಜ್ಞಾನಿಕ ಮನೋವೈಜ್ಞಾನಿಕದಲ್ಲಿ ಒಂದು ಭಾಗ ಇದೆ. ಅದು ಏನು ಅಂತಂದ್ರೆ ನಮ್ಮ ಆಧ್ಯಾತ್ಮ ಒಂದು ಶಕ್ತಿಯನ್ನ ಅಳವಡಿಸಿಕೊಂಡು ಮಾಡುವ ಒಂದು ಬುದ್ಧಿಶಕ್ತಿ. ಅದು ಏನಾದ್ರು ಕೆಲಸ ಮಾಡುತ್ತಾ? ಅದಕ್ಕೇನ್ ಮಾಡಿದ್ರು ಅವರು? ಅದಕ್ಕೆ ದೊಡ್ಡದು, ಪ್ರಪಂಚದ ಅತಿ ದೊಡ್ಡ ಸಾಧಕರು, ತುಂಬಾ ದೊಡ್ಡ ಶ್ರೀಮಂತರು, ತುಂಬಾ ದೊಡ್ಡದಾಗಿ ಸಾಹಿತ್ಯ ರಚನೆ ಮಾಡಿದಂಥವ್ರು, ಇನ್ನು ಇರೋಂಥವ್ರು, ಹಿಂದೆ ಹೋಗಿರೋರಲ್ಲ, ಈ ಇರ್ತಕ್ಕಂಥ ಇದರಲ್ಲಿ ಬದುಕಿ ಬಾಳ್ತಾ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತರೇ ಆಗಲಿ, ಅತ್ಯಂತ ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಿಂಚಿದವರೇ ಆಗಲಿ, ನೊಬೆಲ್ ಪ್ರೈಸ್ ತಗೊಂಡಾರಿರ್ಬೋದು, ಮತ್ತೊಂದು ತಗೊಂಡರಿರ್ಬೋದು, ಅಥವಾ ಅದೇ ತರ ದೊಡ್ಡ ದೊಡ್ಡ ಸಂಗೀತಗಾರರಾಗಿ ಹೆಸರು ಮಾಡಿದಂಥವ್ರು, ಇಂಥವ್ರು 100 ಜನ ಅದರನ್ನು ಆಯ್ಕೆ ಮಾಡಿಕೊಂಡು ದೊಡ್ಡ ಸಂಶೋಧನೆ ಮಾಡ್ತಾರೆ. ಬೇರೆ ಬೇರೆ ರಾಷ್ಟ್ರಗಳ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಬರೀ 1-2 ಯೂನಿವರ್ಸಿಟಿನವರಲ್ಲ, ಒಂದು 10-15 ಯೂನಿವರ್ಸಿಟಿನವರು ಅವರವರ ದೇಶಗಳಲ್ಲಿ ಮಾಡಿ ಅದನ್ನ ಎಲ್ಲರ ಜೊತೆಗೆ ಹಂಚಿಕೊಂಡು ಸುಮಾರು ವರ್ಷಗಳ ಒಂದು ಸಂಶೋಧನೆ ಮಾಡಿ ಕಂಡುಕೊಂಡದ್ದು ಒಂದು ದೊಡ್ಡ ಸತ್ಯ ಏನಪ್ಪಾ ಅಂತಂದ್ರೆ, ಅಂತ ದೊಡ್ಡ ಸಾಧನೆಗಳನ್ನ ಮಾಡಿದ ವ್ಯಕ್ತಿಗಳಲ್ಲಿ ಇನ್ನೊಂದು ಪ್ರಜ್ಞೆ ಇರುತ್ತಂತೆ. ಅದೇ ಸ್ಪಿರಿಚುವಲ್ ಕೋಶೆಂಟ್.
SQ. ಅದನ್ನ ಆಧ್ಯಾತ್ಮಿಕ ಪ್ರಜ್ಞೆ ಅಂತ ಕರಿತೀವಿ. ಅದನ್ನ ಆಧ್ಯಾತ್ಮಿಕ ಪ್ರಜ್ಞೆ ಅಂದ್ರೆ ಕೆಲವರಿಗೆ ಆಗೋದಿಲ್ಲ. ಅದು ಇದೇನೋ ಗೊತ್ತಿಲ್ಲದೇನೋ ಹೇಳ್ತಾರೆ ಅಂತ. ಅದನ್ನ ಆಧ್ಯಾತ್ಮಿಕ ಪ್ರಜ್ಞೆಗೆ ಇನ್ನೊಂದು ಕನ್ನಡದಲ್ಲಿ ಹೆಸರು ಹೇಳ್ಬೇಕಂದ್ರೆ ಈಕ್ವಲೆಂಟ್ ಆಗಿ ಉದಾತ್ತ ಪ್ರಜ್ಞೆ. ಅಂದ್ರೆ ಉದಾತ್ತವಾಗಿ ನಾವು ಯೋಚನೆ ಮಾಡ್ಬೇಕು. ಎಲ್ಲ ನಂದೇ ನನಗೆ ಬೇಕೆಲ್ಲ, ನಾನೇ ದೊಡ್ಡ ಸಾಧನೆ ಮಾಡ್ಬೇಕು, ಬೇರೆಯವ್ರು ಮಾಡಬಾರ್ದು, ನನಗೆ ಹೆಸರು ಬರ್ಬೇಕು, ನನಗೆ ಅಲ್ಲದು ಬರ್ಬೇಕು ಅನ್ನೋದು ಸ್ವಾರ್ಥ ಅಂತ ಕರಿತೀವಿ. ಇದು ಇತ್ತು ಅಂತಂದ್ರೆ ಅವೆರಡು ಪ್ರಜ್ಞೆಗಳು, ಮೊದಲೇ ಹೇಳಿದ ಪ್ರಜ್ಞೆಗಳು ಕೆಲಸ ಮಾಡೋದಿಲ್ಲ, ಉಪಯೋಗಕ್ಕೆ ಬರೋದಿಲ್ಲ. IQ ಮತ್ತೆ EQ ಈ ಎರಡೂ ಕೆಲ್ಸಕ್ಕೆ ಬರೋದಿಲ್ಲ. ಅವ್ರು ಅಲ್ಲೇ ಇರ್ತಾರೆ, ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಆ ಸ್ವಾರ್ಥಿಗಳು. ಆದ್ರೆ ಅದೇ ಈ ಉದಾತ್ತ ಪ್ರಜ್ಞೆ, ನನ್ನ ಜ್ಞಾನವನ್ನ ಬೇರೆಯವ್ರಿಗೆ ಹಂಚ್ಕೋಬೇಕು, ನಾನ್ ಮಾಡೋ ಕಂಡುಕೊಂಡ ಸತ್ಯನ ಬೇರೆಯವರೊಂದಿಗೆ ಹಂಚ್ಕೋಬೇಕು. ನಮ್ಮ ಗುರುಗಳು ಮಾಡ್ತಾರಲ್ಲ, ಬಸವಣ್ಣನ ಸ್ವಾಮಿಗಳೇ ಮಾಡ್ತಾರೆ. ಅವ್ರ ಆಲೋಚನೆ ಮಾಡಿ ತಿಳಿದಿದ್ದನ್ನ, ಅವ್ರ ಅನುಭವಕ್ಕೆ ಬಂದದ್ದನ್ನ ಎಲ್ಲರಿಗೂ ಹಂಚ್ಕೊಂಡು ಎಲ್ಲರನ್ನೂ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸರಿಯಾದ ದಾರಿನಲ್ಲಿ ನಡಿಬೇಕು ಅನ್ನೋದು ಪ್ರಯತ್ನ ಮಾಡ್ತಾರೆ. ಇದೇ ಆಧ್ಯಾತ್ಮ ಉದಾತ್ತ ಪ್ರಜ್ಞೆ. ಇಂಥ ಈ ಮೂರು ಇತ್ತು. ಈ ಉದಾತ್ತ ಪ್ರಜ್ಞೆ ಇತ್ತು ಅಂದ್ರೆ ಇನ್ನೊಂದು, ಅವರು ಬರೀ ಬೇರೆಯವರಿಗೆಲ್ಲ ಸುಖವಾಗಿರೋದಷ್ಟೇ ಅಲ್ಲ, ಅದು ಮಾಡ್ತಾ ಮಾಡ್ತಾ ಅವರು ಕೂಡ ದೊಡ್ಡ ವ್ಯಕ್ತಿಗಳಾಗ್ತಾರೆ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ಕಂಡುಕೊಳ್ತಾರೆ ಅವರು. ಅಂದ್ರೆ IQ ಮತ್ತು EQ ಅವು ಎರಡು ಹೆಚ್ಚಾಗ್ತಾ ಹೋಗ್ತಾವಂತೆ. ಮೊದಲೇನ್ ತಿಳ್ಕೊಂಡಿದ್ರು IQ ಇದ್ದಷ್ಟೇ ಇರುತ್ತೆ, EQ ಇತ್ತು ಅಂದ್ರೆ ಇನ್ನೂ ಹೆಚ್ಚು ಸಾಧನೆ ಮಾಡಕ್ಕಾಗತ್ತೆ. ಅವು ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದು ಕೂಡ ಅಷ್ಟ್ರ ಮಟ್ಟಿಗೆ ಗೊತ್ತಾಗಿರ್ಲಿಲ್ಲ. ಈಗ ಈ ಒಂದು ಸಂಶೋಧನೆಯಲ್ಲಿ ಕಂಡುಕೊಂಡ ಸತ್ಯ ಏನು ಅಂತಂದ್ರೆ, ಈ ಆಧ್ಯಾತ್ಮಿಕ ಪ್ರಜ್ಞೆ ಅಥವಾ ಸ್ಪಿರಿಚುವಲ್ ಕೋಶೆಂಟ್ ಅಥವಾ ಉದಾತ್ತವಾಗಿ ಚಿಂತೆ ಮಾಡಿ, ಉದಾತ್ತ ವ್ಯಕ್ತಿಯಪ್ಪ ಅವರು, ಬಹಳ ಉದಾತ್ತ ಮನಸ್ಸಿನವರಪ್ಪ ಅವರು ಅಂತೀವಲ್ಲ, ಅದನ್ನೇ ಆಧ್ಯಾತ್ಮಿಕ ಪ್ರಜ್ಞೆ ಅಂತ ಹೇಳೋದು. ಆ ಆಧ್ಯಾತ್ಮಿಕ ಪ್ರಜ್ಞೆ ಯಾರಲ್ಲಿತ್ತು? ನಮ್ಮ ಬಸವಣ್ಣನವರಲ್ಲಿ ಅತ್ಯಧಿಕವಾಗಿತ್ತು. ಅದಕ್ಕೆ ಅವರು ದೊಡ್ಡ ಅತ್ಯಂತ ವಿಶ್ವದಲ್ಲಿ ಯಾರೂ ಮಾಡದಂತ ಕ್ರಾಂತಿಯನ್ನ ಮಾಡಿದ ವ್ಯಕ್ತಿ ಅಂದ್ರೆ, ನಾವೆಮ್ಮೆ ಪಟ್ಕೊಂಡು ಹೇಳ್ಬೇಕಾದಂತ ವ್ಯಕ್ತಿ ಅಂತಂದ್ರೆ ಬಸವಣ್ಣವರು. ಅವ್ರು ಮಾಡಿದ ಕ್ರಾಂತಿಯನ್ನ ಇಂದಿನ ಇದುವರೆಗೂ ನಮ್ಮ ನಾಗರಿಕತೆಯಲ್ಲಿ ಯಾರೂ ಮಾಡಿರ್ಲಿಲ್ಲ. ಅಂತ ದೊಡ್ಡ ಕ್ರಾಂತಿಯನ್ನು ಮಾಡಿದ, ಸರ್ವ ರೀತಿಯಲ್ಲಿ ಕ್ರಾಂತಿ, ಸಮಗ್ರ ಕ್ರಾಂತಿ. ಸಾಮಾನ್ಯ ವ್ಯಕ್ತಿಗಳನ್ನು ಕೂಡ ಎಂತೆಂತ ಅದ್ಭುತವಾದ ವಚನಗಳನ್ನ ಮಾಡಕ್ಕೊಂದು, ಹೆಣ್ಮಕ್ಳಿರ್ಲಿ ಗಂಡ್ಮಕ್ಳಿರ್ಲಿ, ಅವ್ರ ಯಾವುದೇ ವೃತ್ತಿನಲ್ಲಿರ್ಲಿ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಂತ ಪವಾಡ ಪುರುಷರು ಅಂತಾರಲ್ಲ, ಅವ್ರ ಸಂಪರ್ಕ ಬಂದವರೆಲ್ಲರೂ ಕೂಡ ವಚನಗಳನ್ನ ಬರೆಯಕ್ ಸಾಧ್ಯ ಆದ್ರು. ಸತ್ಯಕ್ಕ ಉದಾಹರಣೆಗೆ ಹೇಳ್ಬೇಕಂದ್ರೆ ಎಂತೆಂತವ್ರು ಅವ್ರು ಯಾರು ಸಾಮಾನ್ಯರಲ್ಲಿ ಸಾಮಾನ್ಯರಾದರೂ ಕೂಡ ಎಂತವ್ರು, ಬಿಕಾಸ್ ಅವರೆಲ್ಲರಿಗೂ ಬಂದಿದ್ದು, ಉಂಟು ಮಾಡಿದ್ದು ಬಸವಣ್ಣವ್ರ ಮೂಲಕ, ಅವರ ನಡೆ ನುಡಿಗಳ ಮೂಲಕ, ಅವರ ಅನುಭವವನ್ನು ಹಂಚಿಕೊಳ್ಳುವ ಮೂಲಕ ಏನ್ ಮಾಡಿದಂದ್ರೆ ಎಲ್ಲರಲ್ಲಿಯೂ ಈ ಆಧ್ಯಾತ್ಮಿಕ ಪ್ರಜ್ಞೆ ಪ್ರಜ್ವಲಿಸುವ ಹಾಗೆ ಮಾಡಿದ್ರು. ಅದಕ್ಕೆ ಅವರೆಲ್ಲರೂ ಕೂಡ ಅವರು ವಚನಕಾರ್ತಿಯರಾದ್ರು. ಅವರು ಸುಖ ಸಂತೋಷ ನೆಮ್ಮದಿಯಿಂದ ಬಾಳಿದ್ರು. ಅವರು ಕೂಡ ಎಂಥದೇ ಕೆಲಸ ಮಾಡ್ಕೊಂತಿದ್ರು ಕೂಡ ಎಲ್ಲರಿಗೂ ಬೇಕಾದ ಪೂಜ್ಯನೀಯ ವ್ಯಕ್ತಿಗಳಾದ್ರು. ಯಾವ್ದ್ರಿಂದ? ಈ ಆಧ್ಯಾತ್ಮಿಕ ಪ್ರಜ್ಞೆಯ ಮೂಲಕ. ಆದ್ರಿಂದ ನಾವೆಲ್ಲರೂ ಪುಣ್ಯವಂತರು. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಂಥ ಆಧ್ಯಾತ್ಮಿಕ ಪ್ರಜ್ಞೆ ಅಂತ ಇರ್ತಕ್ಕಂಥ ಗುರುಗಳು ಬಸವಣ್ಣವರಾದಿಯಾಗಿ, ನಮ್ಮ ನಾಡಿನಲ್ಲೇ ಹೇಳ್ಬೇಕಂದ್ರೆ ವಿವೇಕಾನಂದ, ರಾಮಕೃಷ್ಣ ಪರಮಸರಾದಿಯಾಗಿ, ಶಂಕರಾಚಾರ್ಯರಾದಿಯಾಗಿ, ಎಲ್ಲ ಶಿವಶರಣರು ಮತ್ತೆ ಇಂಥ ಸಂತರು ಎಲ್ಲರೂ ಕೂಡ ಈ ಆಧ್ಯಾತ್ಮಿಕ ಪ್ರಜ್ಞೆ, ಬೇರೆ ಯಾವ ರಾಷ್ಟ್ರದಲ್ಲಿಯೂ ಕೂಡ ಇಷ್ಟೊಂದು ಆಧ್ಯಾತ್ಮಿಕ ಪ್ರಜ್ಞೆಯನ್ನ ಎಲ್ಲರಲ್ಲಿ ಉಂಟು ಮಾಡಿ, ಪ್ರಜ್ಞೆಯನ್ನು ಎಲ್ಲರಲ್ಲೂ ಬೆಳಗಿಸಿದಂತ ಒಂದು ಉದಾಹರಣೆಗಳು ಜಗತ್ತಿನಲ್ಲಿ ಯಾವ ರಾಷ್ಟ್ರದಲ್ಲೂ ಇಲ್ಲ. ನಾವೆಂತ ಪುಣ್ಯವಂತರು, ಭಾರತದಲ್ಲಿ ಹುಟ್ಟಿರೋರು, ಕರ್ನಾಟಕದಲ್ಲಿ ಹುಟ್ಟಿರೋರು. ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಈಗ ಇನ್ಫಾರ್ಮೇಶನ್ IT ನಲ್ಲಿರ್ತಕ್ಕಂಥ ಎಂಜಿನಿಯರ್ಗಳು, ನಮ್ಮ ಯುವಕರು ಮಾಡಿದಂತಹ ಸಾಧನೆಗಳು ಇದಾವಲ್ಲ, ಬೇರೆ ಯಾವ ರಾಷ್ಟ್ರದಲ್ಲಿಯೂ ಇಂಥ ದೊಡ್ಡ ಸಾಧನೆಯನ್ನು ಮಾಡಕ್ ಸಾಧ್ಯ ಆಗಿಲ್ಲ. ಅಲ್ಲಿ ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಏನ್ ಹೇಳ್ತಾರೆ ಸಿಲಿಕಾನ್ ವ್ಯಾಲಿ, ಆ ಸಿಲಿಕಾನ್ ವ್ಯಾಲಿನಲ್ಲಿ ಇರೋದಕ್ಕಿಂತ ಜಾಸ್ತಿ ಜನ ಎಂಜಿನಿಯರ್ಗಳು ನಮ್ಮಲ್ಲಿದ್ದಾರೆ ಬೆಂಗಳೂರಿನಲ್ಲಿ. ಅಲ್ಲಿ ಸಿಲಿಕಾನ್ ವ್ಯಾಲಿ ಅಂತಂದ್ರೆ ಅದು ನಮ್ಮ ಕರ್ನಾಟಕದ 3-4 ದೊಡ್ಡ ಜಾಗ ಅದು. ಕ್ಯಾಲಿಫೋರ್ನಿಯಾ ಸ್ಟೇಟ್ ಸಿಲಿಕಾನ್ ವ್ಯಾಲಿ. ಅಲ್ಲೆಲ್ಲರೂ ನಮ್ಮ ಕರ್ನಾಟಕದಲ್ಲಿ ಇರೋಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಗಳು ಇಲ್ಲ ಅಲ್ಲಿ.
ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಮೇಧಾವಿತನದಿಂದ ಕೂಡಿದಂತ ಕೆಪಾಬಿಲಿಟಿ, ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಸಾಮರ್ಥ್ಯ ಅಲ್ಲಿಲ್ಲ ನಮ್ಮ ಭಾರತೀಯರನ್ನ ಬಿಟ್ರೆ. ಅದು ಯಾಕೆ ಸಾಧ್ಯ ಆಯ್ತು? ಮೊದಲಿಂದನೂ, ಯಾವಾಗ 4-5 ಸಾವಿರ ವರ್ಷಗಳ ಹಿಂದಿನಿಂದನೂ ಕೂಡ ಈ ಆಧ್ಯಾತ್ಮಿಕ ಪ್ರಜ್ಞೆ ಇರೋದ್ರಿಂದಲೇ ವೇದ ಉಪನಿಷತ್ತುಗಳಲ್ಲಿ ಎಲ್ಲ ಅಂತವ್ ರಚನೆ ಮಾಡಕ್ ನಮ್ಮ ಪೂರ್ವಿಕರಿಗೆ ಸಾಧ್ಯ ಆಗಿರೋದು, ಈ ಉದಾತ್ತ ಪ್ರಜ್ಞೆಯ ಮೂಲಕ. ಅಂತ ನಾಡಲ್ಲಿ ಹುಟ್ಟಿದೀವಿ ನಾವು ಪುಣ್ಯವಂತರು. ನಾವು ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ನಡೆದ್ರೆ ನಾವೆಲ್ಲರೂ ಸುಖವಾಗಿರೋದಲ್ದಲೆ ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ, ಕೊನೆಗೆ ಪ್ರಪಂಚಕ್ಕೂ ಕೂಡ ಒಳ್ಳೆಯದನ್ನು ಮಾಡಕ್ ನಮಗೆ ಶಕ್ತಿ ಸಾಮರ್ಥ್ಯ ಬರುತ್ತೆ. ಗುರುಗಳ ಆಶೀರ್ವಾದದಿಂದ ಆಗಲಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತದಕ್ಕೆ ಗುರುಗಳಿಗೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.